ಹೆಲೋ ಗಾಯ್ಸ್. ಇವತ್ತು ಸಿಂಪಲ್ ಆಗಿ ಬರೀ ಅನ್ನದ ಜೊತೆ ಏನಾದ್ರೂ ಊಟ ಮಾಡಬೇಕು. ಅದಕ್ಕೆ ಏನಾದ್ರೂ ಒಂದು ಸಾಂಬಾರು ಪಲ್ಯ ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ. ಅದಕ್ಕೆ ದಿನ ಒಂದೊಂದೇ ಯೋಚನೆ ಮಾಡಿ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಇವತ್ತು ಪೈನಾಪಲ್, ತೆಂಗಿನಕಾಯಿ ಮತ್ತೆ ಈರುಳ್ಳಿ ಮತ್ತೆ ಸ್ವಲ್ಪ ಸಾಸಿವೆ ಇತ್ತು. ಜಾಸ್ತಿ ಐಟಮ್ಸ್ ಇಲ್ಲ, ಅಂದ್ರೆ ನಿಮ್ಗೆ ವೆರೈಟಿ ಆಗಿ ಈಸಿಯಾಗಿ ನಿಮ್ಗೂ ಇಷ್ಟ ಆಗೋ ತರ ಹುಳಿ ಉಪ್ಪು ಖಾರ ಎಲ್ಲಾನು ಸ್ಟ್ರಾಂಗ್ ಆಗಿ ಅನ್ನದ ಜೊತೆ ಸಖತ್ತಾಗಿ ಇಷ್ಟ ಆಗುವಂತ ಒಂದು ಸಿಂಪಲ್ ರೆಸಿಪಿನ ನಿಮ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ಆಗಿ ಸೌತ್ ಕಡೆಯಲ್ಲಿ ಪಚ್ಚಡಿ ಅಂತಾನೂ ಹೇಳ್ತಾರೆ, ಮತ್ತೆ ಮೊಸರು ಬಜ್ಜಿ ಅಂತಾನೂ ಹೇಳ್ಬೋದು. ಇದಕ್ಕೆ ಮೊಸರು, ತೆಂಗಿನಕಾಯಿ ಮತ್ತೆ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಇದನ್ನ ಪೇಸ್ಟ್ ಮಾಡಿ ಹಾಕೋದು. ಆ ನಂತರ ಲಾಸ್ಟಿಗೆ ಪೈನಾಪಲ್ ಚಂದ ಮಾಡಿ ಬಂದ ನಂತರ ಇದಕ್ಕೊಂದು ಒಗ್ಗರಣೆ ಹಾಕೋದು. ಸಖತ್ತಾಗಿರುತ್ತೆ, ವೆರೈಟಿ ಆಗಿರುತ್ತೆ, ತಿನ್ನಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಈ ಮೆಣಸೆಲ್ಲ ಸೀದೋಗ್ಬೇಕು. ಅವಾಗ ನಿಮ್ಗೆ ತಿನ್ಬೇಕಾದ್ರೆ ಸ್ವಲ್ಪ ಈ ಖಾರ ಬೇಕು ಅಂದ್ರೆ ಆ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡಿದ್ರೆ ಇದು ಸಖತ್ತಾಗಿರುತ್ತೆ. ನೋಡಿ, ಸಖತ್ತಾಗಿ ಡಿಫ್ರೆಂಟ್ ಆಗಿರೋ ನಿಮ್ಗೆ ಪೈನಾಪಲ್ ಪಚ್ಚಡಿ ರೆಡಿಯಾಗಿದೆ. ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ. ನಾನು ಇದೇ ತರ ಹೊಸ ಹೊಸ ವಿಡಿಯೋಸ್ನ ನಿಮ್ಗೋಸ್ಕರ ಹಾಕ್ತಾ ಇರ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ. ನಾನು ಕಿಚನ್ ಅಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಈ ತರ ವೆರೈಟಿ ಐಟಮ್ಸ್ ನಿಮ್ಗೆ ತೋರಿಸೋದಕ್ಕೆ ತುಂಬಾನೇ ಇಷ್ಟ ಆಗಿ ಇಷ್ಟಪಟ್ಟು ನಾನು ನಿಮ್ಗೆ ಒಂದೊಂದೇ ಮಾಡಿ ತೋರಿಸ್ತೀನಿ. ನೀವು ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.